ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋ 4ನೇ ತರಗತಿ ಪಾಠ 14 ಹುತಾತ್ಮ ಬಾಲಕ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಹಾಗೂ ಭಾಷಾ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಪ್ಲೀಸ್ ಮಕ್ಕಳೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು? ಉತ್ತರ, ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಗಾಂಧೀಜಿಯವರು ಎಚ್ಚರಿಕೆ ಕೊಟ್ಟರು. ಎರಡನೆಯ ಪ್ರಶ್ನೆ, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು? ಉತ್ತರ, ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ 1942 ಆಗಸ್ಟ್ 15. ಮೂರನೆಯ ಪ್ರಶ್ನೆ, ನಾರಾಯಣ ತಾಯಿ ಏನೆಂದು ಮಗನನ್ನು ಹರಸಿದಳು? ಉತ್ತರ, ನಾರಾಯಣನ ತಾಯಿ ನಿನಗೆ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದರು. ನಾಲ್ಕನೆಯ ಪ್ರಶ್ನೆ, ನಾರಾಯಣನು ಕೂಗಿದ ಘೋಷಣೆ ಯಾವುದು? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ನಾರಾಯಣ ಘೋಷಣೆ ಕೂಗಿದನು. 5. ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ? ಉತ್ತರ, ಸಾವಿನ ಅಂಚಿನಲ್ಲಿದ್ದ ಬಾಲಕ ನನಗೆ ಸ್ವರಾಜ್ಯ ಬೇಕು ಎಂದು ಕೇಳಿದ. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು? ಉತ್ತರ, ಬಾಲಕ ನಾರಾಯಣ್ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು. ಎರಡನೆಯ ಪ್ರಶ್ನೆ, ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು? ಉತ್ತರ, ನಾರಾಯಣನ ತಾಯಿ ದೊಡ್ಡವರ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೀನು ಸೇರಲು ಸಾಧ್ಯ ಎಂದು ಕೇಳಿದಾಗ ನಾರಾಯಣನ ಅಮ್ಮ ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ, ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದು ಎಂದು ಹೇಳಿದ್ದನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು. ಮೂರನೆಯ ಪ್ರಶ್ನೆ, ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು? ಉತ್ತರ, ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗುತ್ತಿದ್ದನು. ಇತರರು ಇವನ ಕೂಗನ್ನು ಪ್ರತಿನಿಧಿಸುತ್ತಿದ್ದರು. ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೆಯ ಹೇಳಿಕೆ, ಎಲ್ಲಿಗೆ ಹೋಗುತ್ತಿರುವೆ ಮಗು? ಯಾರು? ತಾಯಿ. ಯಾರಿಗೆ? ನಾರಾಯಣನಿಗೆ. ಎರಡನೆಯ ಹೇಳಿಕೆ, ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ. ಯಾರು? ನಾರಾಯಣ. ಯಾರಿಗೆ? ತಾಯಿಗೆ ಹೇಳಿದರು. ಮೂರನೆಯ ಹೇಳಿಕೆ, ನಿನಗೆ ಏನು ಬೇಕು? ಯಾರು ಕೇಳಿದರು? ಆಂಗ್ಲ ಅಧಿಕಾರಿ. ಯಾರಿಗೆ? ನಾರಾಯಣನಿಗೆ. ಭಾಷಾ ಚಟುವಟಿಕೆ.
ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಅಹಿಂಸೆ ಹಿಂಸೆ, ಕಿರಿಯ ಹಿರಿಯ, ಸಾಧ್ಯ ಅಸಾಧ್ಯ, ಬೇಕು ಬೇಡ. ಆ ಮಾದರಿಯಲ್ಲಿ ಸೂಚಿಸುವಂತೆ ಪದ ಬಿಡಿಸಿ ಬರೆಯಿರಿ. ಮಾದರಿ: ಧೈರ್ಯವಂತ ಧೈರ್ಯ ಪ್ಲಸ್ ವಂತ, ಗುಣವಂತ ಗುಣ ಪ್ಲಸ್ ವಂತ, ಶೌರ್ಯವಂತ ಶೌರ್ಯ ಪ್ಲಸ್ ವಂತ, ಶಕ್ತಿವಂತ ಶಕ್ತಿ ಪ್ಲಸ್ ವಂತ, ಬುದ್ಧಿವಂತ ಬುದ್ಧಿ ಪ್ಲಸ್ ವಂತ, ಹಣವಂತ ಹಣ ಪ್ಲಸ್ ವಂತ. ಈ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಒಂದು ಘೋಷಣೆ: ನಾರಾಯಣನು ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗಿದರು. ಅಹಿಂಸೆ: ಗಾಂಧೀಜಿಯವರು ಅಹಿಂಸಾ ತತ್ವದಲ್ಲಿ ನಡೆದರು. 3. ಜೋರಾಗಿ: ದೂರದಲ್ಲಿರುವ ನನ್ನ ಅಮ್ಮನನ್ನು ಜೋರಾಗಿ ಕರೆದೆನು. ಆಶ್ಚರ್ಯ: ನಾರಾಯಣನ ದಿಟ್ಟ ಮಾತು ಕೇಳಿ ಆತನ ತಾಯಿಗೆ ಆಶ್ಚರ್ಯವಾಯಿತು. ಮೆರವಣಿಗೆ: ನಾರಾಯಣನು ಸ್ವಾತಂತ್ರ್ಯ ಹೋರಾಟಗಾರರ ಮೆರವಣಿಗೆಯನ್ನು ಸೇರಿದ. ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ. ನೆರವು ಸಹಾಯ ಬೆಂಬಲ, ಹರಸು ಆಶೀರ್ವದಿಸು, ಅದ್ಭುತ ವಿಸ್ಮಯ ಅಚ್ಚರಿ, ಕಸಬು ಕೆಲಸ ಉದ್ಯೋಗ. ಇನ್ನು ಬಳಕೆ ಚಟುವಟಿಕೆಯನ್ನು ನೋಡುವುದಾಗಿ, ಅ ವೃತ್ತದೊಳಗಿನ ಪದವನ್ನು ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ. ಇಲ್ಲಿ ಉಬ್ಬಸ ಆನಂದ ವಿಸ್ಮಯ ಇದೆ. ಆಶ್ಚರ್ಯ ಎನ್ನುವಂತಹ ಪದಕ್ಕೆ ನಾವು ಸಮಾನಾರ್ಥಕ ಪದ ಜೋಡಿಸಬೇಕು. ಇಲ್ಲಿ ಬೆರಗು ಆಶ್ಚರ್ಯ ಸಂತೋಷವನ್ನು ನೋಡಿದಾಗ ವಿಸ್ಮಯ ಆಶ್ಚರ್ಯ. ಎರಡನೇದು ಅಡವಿ ಕಾಡು ಅರಣ್ಯ. ಮೂರನೇದು ಸುಳಿವು. ಇದರ ಸಮಾನಾರ್ಥಕ ಪದಗಳು ಗುರುತು ಮತ್ತು ಕುರುಹು. ಇನ್ನು ಆ ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ ಅಕ್ಷರ ಬಂಧ ಪೂರ್ಣಗೊಳಿಸಿ ರಚನೆಯಾದ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. ಡೆ ನ ರ ನೆ ಉ. ಮೊದಲನೇದಾಗಿ ಪ ಡೆ, ಪ ಯ ನ, ಹ ನ te, ಹರಸು, ನೆನೆಸು, ನೆರವು, ಸಾವು. ಇವನ್ನ ಈ ಖಾಲಿ ಬಿಟ್ಟಂತಹ ಜಾಗದಲ್ಲಿ ತುಂಬಿದ್ದೇನೆ. ಪಡೆ, ಪಯಣ, ಹಣತೆ, ಹರಸು, ನೆನೆಸು, ನೆರವು, ಸಾವು. ಇದು ಹುತಾತ್ಮ ಬಾಲಕ ಪಾಠಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಶ್ನೋತ್ತರಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.